ನಮಸ್ಕಾರ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧದ T20 ಸರಣಿಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ. ಅತಿದೊಡ್ಡ ಬದಲಾವಣೆ ಕ್ಯಾಪ್ಟನ್ಸಿ ಚೇಂಜ್. ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಇನ್ನು ಮುಂದೆ ಭಾರತದ T20 ತಂಡದ ನಾಯಕ. ಹಾಗಾದರೆ ಸೂರ್ಯಕುಮಾರ್ ಯಾದವ್ ಅವರನ್ನು ಕೆಳಗಿಳಿಸಿದ್ಯಾಕೆ, ಶ್ರೇಯಸ್ ಅಯ್ಯರ್ ಅವರನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ಯಾಕೆ ಮಾತನಾಡ್ತಾ ಹೋಗೋಣ. ಸೂರ್ಯಕುಮಾರ್ ಯಾದವ್ ಅವರನ್ನು ಕೆಳಗಿಳಿಸಿದ್ಯಾಕೆ ಅಂತ ಹೇಳಿದ್ರೆ, ಅವರ ಬ್ಯಾಟಿಂದ ಯಾವುದೇ ರೀತಿಯ ದೊಡ್ಡ ಇನ್ನಿಂಗ್ಸ್ ಬಂದಿರಲಿಲ್ಲ. ಅಂದರೆ ಅವರು ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸ್ತಾ ಇದ್ದರು. ಕ್ಯಾಪ್ಟನ್ ಆಗಿ ತಂಡವನ್ನು ಉತ್ತಮವಾಗಿ ಮುನ್ನಡೆಸಿದರು, ಸರಣಿಗಳನ್ನು ಗೆಲ್ಲಿಸಿಕೊಟ್ರು. ಅದೇ ಸಂದರ್ಭದಲ್ಲಿ ಏಷ್ಯಾ ಕಪ್ಪನ್ನು ಗೆಲ್ಲಿಸಿಕೊಟ್ರು. ಅದಲ್ಲದೆ ಅತೀ ಮುಖ್ಯವಾಗಿ ವಿಶ್ವಕಪ್ಪನ್ನು ಗೆಲ್ಲಿಸಿಕೊಟ್ಟ ನಾಯಕ ಕೂಡ ಹೌದು. ಆದರೆ ಆಟಗಾರನಾಗಿ, ಬ್ಯಾಟರ್ ಆಗಿ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂದ ಯಾವುದೇ ರೀತಿಯ ರನ್ಗಳು ಬರಲಿಲ್ಲ, ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಇದು ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಹಾಕ್ತಾ ಇತ್ತು. IPLನಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ಕೊಡಲಿಲ್ಲ. ಇದೇ ರೀಸನ್ ಆಗಿ ಅವರನ್ನು ತಂಡದಿಂದ ಕೈಬಿಡಲಾಗಿದೆ, ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಯಾಕೆ? ಶ್ರೇಯಸ್ ಅಯ್ಯರ್ ಯಾಕೆ ಅಂತ ಹೇಳಿದ್ರೆ, IPLನಲ್ಲಿ ಅವರು ಕ್ಯಾಪ್ಟನ್ಸಿಯನ್ನು ಈಗಾಗಲೇ ಪ್ರೂವ್ ಮಾಡಿಕೊಂಡಿದ್ದಾರೆ. KKR ತಂಡವನ್ನು ಚಾಂಪಿಯನ್ ಆಗಿ ಮಾಡಿದ್ದು, ಪಂಜಾಬ್ ತಂಡವನ್ನು ಫೈನಲ್ಗೆ ಕರೆದುಕೊಂಡು ಹೋಗಿದ್ದು. ಸೊ ಅವರ ಕ್ಯಾಪ್ಟನ್ಸಿ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಶ್ರೇಯಸ್ ಅಯ್ಯರ್ ಬ್ಯಾಟರ್ ಆಗಿ ನೋಡೋದಾದರೆ ಬ್ಯಾಟಿಂದಲೂ ಕೂಡ ಉತ್ತಮವಾದ ರನ್ಗಳು ಬರ್ತಾ ಇದೆ. ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರನ್ನು ಡೈರೆಕ್ಟಾಗಿ ರಿಪ್ಲೇಸ್ ಮಾಡುವಂಥ ಆಟಗಾರ ಯಾರು ಅಂದರೆ ಅದು ಕೂಡ ಶ್ರೇಯಸ್ ಅಯ್ಯರ್. ಯಾಕೆ ಅಂದರೆ ಸೂರ್ಯಕುಮಾರ್ ಯಾದವ್ ಬರುವಂಥದ್ದು ಮಿಡಲ್ ಆರ್ಡರ್ನಲ್ಲಿ, ಅದೇ ಶ್ರೇಯಸ್ ಅಯ್ಯರ್ ಕೂಡ ಅದೇ ಮಿಡಲ್ ಆರ್ಡರಲ್ಲಿ ಬ್ಯಾಟ್ ಬೀಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸೊ ಡೈರೆಕ್ಟ್ ಟು ಡೈರೆಕ್ಟ್ ಮ್ಯಾಚ್ ಆಗಿರುವ ಕಾರಣಕ್ಕಾಗಿ ಶ್ರೇಯಸ್ ಅಯ್ಯರ್ ಅವರನ್ನು ಟೀಮ್ ಇಂಡಿಯಾದಲ್ಲಿ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಕ್ಯಾಪ್ಟನ್ಸಿಯನ್ನು ಕೂಡ ಕೊಡಲಾಗಿದೆ. ನಿಮ್ಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ.